ಡಿಫ್ರೆಂಟ್ ಆಗಿರುವ ಹೇರ್ ಪ್ಯಾಕ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಹುರಿಬೇಕಂತನೂ ಇಲ್ಲ, ಮೊದಲೇ ಕಲರ್ ಬರುತ್ತೆ. ನಮ್ಮ ಹೇರು ಬ್ರೌನ್ ಆಗಿ ಬ್ಲ್ಯಾಕ್ ಆಗಿ ಕಾಣುತ್ತೆ ನೋಡಿ. ಈ ಥರ ಮಾಡ್ಕೋಬಹುದು. ಕಲರು ಕೂಡ ಬರುತ್ತೆ, ಅಂದರೆ ಬ್ರೌನ್ ಕಲರ್ ಬಂದಿರುತ್ತೆ. ಮೊದಲು ಇರುವಂತಹ ಸಣ್ಣ ಪುಟ್ಟ ವಸ್ತುವನ್ನ ಹಾಕಿದ್ರೆ ಆಯಿತು. ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ನೀವು ಮೆಹಂದಿಯನ್ನು ಯೂಸ್ ಮಾಡಿ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀರಿ ಅಂದರೆ ನಾನು ಹೇಳೋ ರೀತಿಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಸಿಗುವಂತಹ ವಸ್ತು ಬಳಸಿ ನಾವು ಒಂದು ಹೇರ್ ಪ್ಯಾಕನ್ನು ಮಾಡ್ಬೋದು. ಅದರಲ್ಲೂ ಒಂದು ವಸ್ತುವನ್ನು ಹಾಕ್ತೀನಿ ನಾನು, ಅದರಿಂದ ನಮ್ಮ ಹೇರ್ ತುಂಬ ಬ್ಲ್ಯಾಕ್ ಆಗುತ್ತೆ. ಎಷ್ಟೇ ವೈಟ್ ಹೇರ್ ಇರಲಿ ನಮ್ಮ ಹೇರು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಇದು ಕೇವಲ ನಮ್ಮ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರು ಕೂಡ ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗುತ್ತೆ. ತುಂಬ ಚೆಂದ ಕಾಣುತ್ತೆ, ಹಾಗೆ ಶೈನಿಂಗು ಕೂಡ ಬರುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ನಮ್ಮ ಹೇರು ಕೂಡ ಗ್ರೋತ್ ಆಗುತ್ತೆ. ₹1 ಖರ್ಚಿಲ್ಲ ಅಂತ ಹೇಳ್ಬೋದು. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ನಾವು ಒಂದು ಹೇರ್ ಪ್ಯಾಕನ್ನು ಮಾಡಿಕೊಂಡು ನಮ್ಮ ಹೇರಿಗೆ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ. ಹಾಗೆ ತುಂಬ ಹೇರ್ ಕೂಡ ಗ್ರೋತ್ ಆಗುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ. ಅಡುಗೆ ಮನೆಯಲ್ಲಿ ಏನೆಲ್ಲ ವಸ್ತುವಿರುತ್ತೆ ಅಲ್ವಾ, ನಮಗೆ ಗೊತ್ತಿರುತ್ತೆ. ಹೆಣ್ಮಕ್ಳಿಗಂತೂ ಗೊತ್ತಿರುತ್ತೆ, ಗಂಡು ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲಿ ಯಾವ ವಸ್ತುವನ್ನು ನಾನು ಹಾಕ್ತೀನಿ. ಇದೊಂದು ರೀತಿ ಡಿಫ್ರೆಂಟ್ ಆಗಿರುವ ಹೇರ್ ಪ್ಯಾಕ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಬನ್ನಿ ಹಾಗಾದರೆ ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಬರೋಣ. ನಾನು ರಿಸಲ್ಟ್ ಸಮೇತ ಕೂತ್ಕೊಂಡಿದ್ದೀನಿ ಇಲ್ಲಿ ನೋಡಿ. ಹೇರ್ ನೋಡಿ ಎಷ್ಟು ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಅಂದರೆ ತುಂಬ ಆಯಿತಾ, ತುಂಬ ಚೆನ್ನಾಗಿ ಕಾಣ್ತಿದ್ದೆ. ನಾನು ಹೇರ್ ಪ್ಯಾಕ್ ಹಾಕ್ಕೊಂಡು ಮಾರನೇ ದಿನ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ನಾನು ಹೇಗೆ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಎಲ್ಲವೂ ತಿಳಿಸ್ತೀನಿ. ರಿಸಲ್ಟ್ ಅಂತೂ ನೋಡಿದ್ದೀರಿ ಅಲ್ವಾ, ನನ್ನ ಹೇರು ಇಲ್ಲೇ ಇದೆ ನೋಡಿ, ಎಷ್ಟು ಚೆಂದ ಕಾಣ್ತಾ ಇದೆ ಗೊತ್ತಾ. ನನಗಂತೂ ತುಂಬ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ನಮಗೆ ಹೊರಗಡೆ ಎಲ್ಲಾದರೂ ಹೋಗುವ ಮೊದಲು ನಾವು ಈ ರೀತಿ ಮಾಡ್ಕೊಬಿಟ್ರಂತೂ ತುಂಬ ಹ್ಯಾಪಿಯಾಗಿ ಇರ್ತೀವಿ. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಖುಷಿ ಆಗುತ್ತೆ. ಯಾರಿಗೆ ಬೇಡ ಅಲ್ವಾ ಹೇರ್ ಚೆನ್ನಾಗಿರೋದು, ಬ್ಲ್ಯಾಕ್ ಆಗಿರೋದು, ತುಂಬ ಶೈನಿಂಗ್ ಆಗಿರೋದು, ಲುಕ್ಕಾಗಿ ಕಂಡ್ರೆ ಎಲ್ರಿಗೂ ಆಸೆ ಇರುತ್ತೆ ನಮ್ಮ ಹೇರು ಚೆನ್ನಾಗಿರಬೇಕು ಅಂತ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದು ಹೆಣ್ಣು ಮಕ್ಕಳಿಗೂ ಬರುತ್ತೆ, ಗಂಡು ಮಕ್ಕಳಿಗೂ ಬರುತ್ತೆ. ಇದರಲ್ಲಿ ನಾನು ಮಾಡಿರುವಂತಹ ರೆಮಿಡಿ ಎಷ್ಟೆಲ್ಲ ವಿಡಿಯೋ ಹಾಕಿದ್ದೀನಿ ಅಲ್ವಾ, ಯಾವುದೇ ಒಂದು ವಿಡಿಯೋದಲ್ಲಾದರೂ ಕೆಮಿಕಲ್ಸ್ ಇಲ್ಲದೆ ಇರುವಂಥದ್ದು, ಓಕೆನಾ. ಯಾವುದೇ ಸೈಡ್ ಎಫೆಕ್ಟು ಆಗಲ್ಲ, ಕೆಮಿಕಲ್ಸು ಇಲ್ಲ. ಅದರಲ್ಲೂ ಇವತ್ತು ಮಾಡುವಂಥ ರೆಮಿಡಿಲಂತೂ ಕೆಮಿಕಲ್ಸೇ ಇಲ್ಲ, ನೈಸರ್ಗಿಕವಾಗಿ ಸಿಗುವಂತಹ ವಸ್ತುನೂ ಕೂಡ ಹಾಕ್ತೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು, ನಿಮಗೆ ಮೊದಲು ಬಂದು ತಲುಪತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ನಿಮಗೇನಾದರೂ ವಿಡಿಯೋ ಫೇಸ್ ಬಗ್ಗೆ, ಹೇರ್ ಬಗ್ಗೆ ಈ ರೀತಿ ಏನು ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ, ನಾನಂತೂ ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಹಾಗಾದರೆ ಪಟ ಶುರು ಮಾಡೋಣ. ನಾನಿಲ್ಲಿ 4 ಲವಂಗವನ್ನು ತಗೊಂಡಿದ್ದೀನಿ. ಎಲ್ಲರ ಅಡುಗೆ ಮನೆಯಲ್ಲೂ ಇರುತ್ತೆ. ಹಾಗೆ ಕರಿಬೇವು ಎಳೆಯದಾಗಿರಬೇಕು, ಇದು ಅಷ್ಟೇ ಎಲ್ಲರ ಅಡುಗೆ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಇವಿಷ್ಟು ಬೇಕು. 4 ಲವಂಗ ಸಾಕಾಗತ್ತೆ. ಹಾಗೆ ಕಬ್ಬಿಣದ ಕಡಾಯಿ ಅಂದರೆ ಹಂಚು ಆಗಿರಬೇಕು. ನಿಮ್ಮಲ್ಲಿ ಯಾವುದು ನೀವು ಬಳಸ್ತೀರಿ ಕಬ್ಬಿಣದ್ದು ಅದು. ಹಾಗೆ ಇದಕ್ಕೆ ಕಲ್ಲಂಜಿ ಸೀಟ್ ಅರ್ಧ ಟೇಬಲ್ ಸ್ಪೂನು, ಹಾಗೆ ಕಪ್ಪು ಎಳ್ಳು ಅಂದರೆ ಬಿಳಿ ಎಳ್ಳು ಇರುತ್ತೆ ಅಲ್ವಾ, ಹಾಗೆ ಕಪ್ಪು ಎಳ್ಳು ಬರುತ್ತೆ, ಅದು ಕೂಡ ಅರ್ಧ ಟೇಬಲ್ ಸ್ಪೂನ್ ಇರಬೇಕು. ಕಲ್ಲಂಜಿ ಸೀಡ್ಸ್ ಆದರೂ ಅಷ್ಟೇ ಅರ್ಧ ಟೇಬಲ್ ಸ್ಪೂನ್. ಇವಿಷ್ಟೇ ಸಾಕು, ನಾನು ಸ್ವಲ್ಪ ಮಾಡ್ತೀನಿ. ತುಂಬಾ ಬೆನಿಫಿಟ್ಸನ್ನು ನಾವು ನೋಡ್ಬೋದು. ಇವೆರಡೂ ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕರಿಬೇವು ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಲವಂಗನೂ ನಮ್ಮ ಹೇರು ಕಲ್ಲರ್, ನಮ್ಮ ಹೇರಿಗೊಂದು ಕಲ್ಲರ್ ಬರಲಿಕ್ಕೆ, ಅಂದರೆ ಬ್ಲ್ಯಾಕ್ ಕಲ್ಲರ್ ಬರಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನೇ ಚೆನ್ನಾಗಿ ಹುರಿತಾ ಇದ್ದೀನಿ. ಸಣ್ಣ ಫ್ಲೇಮು ಮಾಡ್ಕೋಬೇಕು. ಹುರಿತಾ ಇದ್ದೀನಿ, ಇವೆರಡು ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಕರಿಬೇವನ್ನು ಕಟ್ ಮಾಡಿ ಹಾಕಿದ್ದೀನಿ. ನನಗೀಗ ಬೇಗ ಮಾಡ್ಕೋಬೇಕು.
ದಿಢೀರಂತ ನಾವು ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು, ಬೇಗ ಆಗತ್ತೆ. ಹಾಗೆ ಇದನ್ನು ನಾನು ಸ್ವಲ್ಪ ಹುರಿತೀನಿ, ಸ್ವಲ್ಪ ಬಿಸಿ ಆಗಬೇಕು. ಅದು ಕರಿಬೇವು ಇದು ಎಳೆದಿದೆ, ಬೇಗ ಆಗತ್ತೆ. ನಮಗೆ ಬೇಗ ಆಗಲಿಕ್ಕೆ, ಬೇಗ ಇದು ನಮಗೆ ಪುಡಿ ಆಗಬೇಕು ಅಂದರೆ ಗರಿ ಗರಿ ಆಗಬೇಕು ಅಂದರೆ ಒಂದು ಟಿಪ್ಸ್ ಹೇಳ್ತೀನಿ ಆಯಿತಾ. ಹಾಗೆ ಇದಕ್ಕೆ ಈಗ ನಾನು ಲವಂಗವನ್ನು ಹಾಕ್ತೀನಿ. 4 ಲವಂಗ ನೋಡಿ ಹಾಕಿದ್ದೀನಿ. ಇದು ಬೇಗ ಇದಾಗತ್ತೆ ಅಂದರೆ ಹುರಿದು ಪುಡಿಯಾಗಿಬಿಡತ್ತೆ ಆಯಿತಾ. ಲವಂಗ ಕರಿಬೇವೇ ಸ್ವಲ್ಪ ಬೇಗ ಆಗಲ್ಲ, ಆದರೆ ನಾನೊಂದು ಟಿಪ್ಸ್ ಕೊಡ್ತೀನಿ ಬೇಗ ಅದು ಸೀದೋಗ್ಲಿಕ್ಕೆ. ನಾವು ಇದನ್ನು ಹಾಗೇ ನಾವು ಮುಚ್ಚಿಡಬೇಕು, ಬೇಗ ಆಗತ್ತೆ. ನಾನು ಇಷ್ಟು ಹುರಿದಿದ್ದೀನಿ ಅಲ್ವಾ, ಇಷ್ಟು ಹುರಿಬೇಕಂತನೂ ಇಲ್ಲ. ಮೊದಲೇ ನಾವು ಹೀಗೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಸಣ್ಣ ಫ್ಲೇಮಲ್ಲಿ ಇರುತ್ತೆ ಅಲ್ವಾ, ಅಲ್ಲೇ ಅದು ಬೇಗ ಸೀದೋಗ್ಬಿಡತ್ತೆ. ನೋಡಿ ಇದು ಆಯಿತು, ಈಗ ಪುಡಿ ಪುಡಿ ಆಯಿತು, ಗರಿ ಗರಿ ಆಗಿದೆ. ಇದರಲ್ಲಿ ಲವಂಗನೂ ಕೂಡ ಗರಿ ಗರಿ ಆಗಿದೆ. ಇದನ್ನು ಹೀಗೆ ಜಜ್ಕೋಬೇಕು, ಇದು ಪುಡಿ ಬೇಕು ನನಗೆ ಈಗ ಇದ್ರದ್ದು ಪುಡಿ. ನೀವು ತುಂಬ ಜಾಸ್ತಿ ಮಾಡಿ ಇಟ್ಕೋಬೋದು, ಜಾಸ್ತಿ ಅಂದರೆ ಜಾಸ್ತಿ, ನಿಮಗೂ ವರ್ಷ ಪೂರ್ತಿ ಬರುವಷ್ಟು ಮಾಡಿಕೊಂಡು ಒಂದು ಡಬ್ಬಲ್ಲಿ ಹಾಕಿ ಇಟ್ಕೊಬಿಟ್ರೆ ಹಾಳೇ ಆಗಲ್ಲ. ನೋಡಿ ನಾನು ಕಲ್ಲಿಂದ ಈ ರೀತಿ ಪುಡಿ ಮಾಡಿದ್ದೀನಿ, ಸ್ವಲ್ಪ ಪುಡಿಯಾಗಿದೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ. ನೀರನ್ನು ಹಾಕಿ ಸ್ವಲ್ಪ ಅದು ಕುದಿಬೇಕು. ಇದೆಲ್ಲ ಮೇಲೆ ಬಂದುಬಿಟ್ಟಿದೆ ನೋಡಿ, ಅದು ಹಾಗೆ ಕಲ್ಲರು ಬಿಟ್ಕೊಳ್ತಾ ಇದೆ. ಇದಕ್ಕೆ ನಾನು ನೆಲ್ಲಿಕಾಯಿ ಪೌಡರನ್ನು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ನೀವು ಜಾಸ್ತಿ ಬೇಕಂದರೂ ಹಾಕೋಬೋದು, ಅಂದರೆ ನಿಮಗೆ ಜಾಸ್ತಿ ಹೇರ್ ಇದೆ ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗತ್ತೆ. ಹಾಗೆ ಮೆಹಂದಿ ಪೌಡರನ್ನು ಕೂಡ 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಬೇಕಂದರೆ 2 ಟೇಬಲ್ ಸ್ಪೂನ್ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಅಂದರೆ ನನಗೆ ಹೇರು ಎಲ್ಲೆಲ್ಲಿ ವೈಟ್ ಇದೆ ಅಲ್ಲಲ್ಲಿ ನಾನು ಅಪ್ಲೈ ಮಾಡ್ಕೋಬೇಕು, ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ. ನೀವು ನೋಡಿರ್ಬೋದು ನನ್ನ ಹೇರು ಯಾವಾಗಲೂ ವೈಟ್ ಇರುತ್ತೆ ಅಲ್ವಾ, ಕಂದು ಬಣ್ಣ ಇರುತ್ತೆ, ಸ್ವಲ್ಪ ಬ್ರೌನ್ ಕಲ್ಲರು, ಬ್ಲ್ಯಾಕ್ ಆಗಿ ಇರುತ್ತೆ ಅಲ್ವಾ. ನಾನು ಬೇರೆ ಹೊರಗಡೆ ಪ್ರಾಡಕ್ಟ್ ಯಾವುದೂ ಅಪ್ಲೈ ಮಾಡಲ್ಲ, ನಾನು ಇದನ್ನೇ ಮಾಡ್ತಾ ಇದ್ದೀನಿ, ವಾರ ಮಾಡ್ತಾ ಇರ್ತೀನಿ. ನಿಮ್ಮ ಎದುರಿಗೆ ನಾನು ತೋರಿಸ್ತೀನಿ ಅಲ್ವಾ, ನನ್ನದು ವೈಟ್ ಹೇರ್ ಇದೆ. ಇವತ್ತು ನೋಡಿ ನನಗೆ ವೈಟ್ ಹೇರ್ ಕಾಣ್ತಾ ಇಲ್ಲ ಅಂತ ನಾನು ತೋರಿಸ್ತೀನಿ ಅಲ್ವಾ. ನಿಮಗೆ ನನ್ನದು ಫುಲ್ ಹೇರು ಬ್ಲ್ಯಾಕ್ ಇದೆ ಅಂದರೆ ನೀವು ಅರ್ಥ ಮಾಡ್ಕೋಬಹುದು, ನಿಮ್ಗೆ ಅರ್ಥ ಆಗ್ಬೋದು ಇವರು ಏನೋ ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಅಂತ. ನಾನು ಯಾವುದೇ ಒಂದು ಹಾಕಿದರೂ ಸ್ವಲ್ಪ ಅದು ಬ್ಲ್ಯಾಕ್ ಆಗಿರುತ್ತೆ ಅಲ್ವಾ. ನಿಮ್ಮ ಎದುರಿಗೆ ನಾನು ವಾರ ಮಾಡಿ ತೋರಿಸ್ತಾ ಇದ್ದೀನಿ. ವಾರ ನಾನು ಹೇರ್ ಪ್ಯಾಕ್ ಹಾಕ್ತೀನಿ. ಹಾಗೆ ಮೆಹಂದಿ ಹಾಕಿದ್ದೀನಿ ಅಲ್ವಾ, ಮತ್ತು ಸ್ವಲ್ಪ ಬೇಕು ಅಂದರೆ ಜಾಸ್ತಿ ಹಾಕೋಬಹುದು. ಮೆಹಂದಿ ಪೌಡರ್ ಮತ್ತು ನೆಲ್ಲಿಕಾಯಿ ಇವೆರಡೂ ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದು ಕುದೀತಾನೇ ಇರಬೇಕು. ನಮಗೆ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬಹುದು. ನಾವು ಈ ರೀತಿ ಮಾಡಿಕೊಂಡ್ರೆ ನಾವು ದಿಢೀರಂತನೂ ನಾವು ಅಪ್ಲೈ ಮಾಡಿಕೊಂಡು ಹೋಗ್ಬೋದು. ನಿಮಗೆ ಟೈಮ್ ಇದೆ ಅಂದರೆ ಒಂದಿನ ಬಿಟ್ಟು ಕೂಡ ಅಪ್ಲೈ ಮಾಡ್ಕೋಬೋದು, ಒಳ್ಳೆ ರಿಸಲ್ಟ್ ಬಂದಿರತ್ತೆ. ಅಂದರೆ ಎಲ್ಲ ಐರನ್ ಎಲ್ಲ ಬಿಟ್ಕೊಂಡಿರತ್ತೆ, ಇದು ಕಬ್ಬಿಣದ್ದು ಎಲ್ಲ ಅಂಶ ಬಿಟ್ಕೊಂಡಿರತ್ತೆ ಮೆಹಂದಿ ಜೊತೆಗೆ. ನೋಡಿ ಚೆನ್ನಾಗಿ ಕುದೀತಲ್ವ, ಆ ಥರನೂ ಮಾಡ್ಬೋದು. ದಿಢೀರಂತನೂ ಅಪ್ಲೈ ಮಾಡಿಕೊಂಡ್ರು ಒಳ್ಳೆ ಕಲರ್ ಬರುತ್ತೆ. ನಮ್ಮ ಹೇರು ಬ್ರೌನ್ ಆಗಿ ಬ್ಲ್ಯಾಕ್ ಆಗಿ ಕಾಣುತ್ತೆ. ನೋಡಿ ಕಲ್ಲರು ಕೂಡ ಬಂತು ಅಲ್ವಾ. ನಾವಿಲ್ಲಿ ಲವಂಗ ಹಾಕಿದ್ದೀವಿ ಅಲ್ವಾ, ಅದರಿಂದ ಇದು ಕಲ್ಲರ್ ಬಂತು. ಅದೇ ನಾವು ಖಾಲಿ ಮೆಹಂದಿಯನ್ನು ನಾವು ಕಲಿಸಿದಾಗ ಗ್ರೀನ್ ಕಲ್ಲರಲ್ಲಿ ಇರುತ್ತೆ. ಅದೇ ನಾವು ಈ ರೀತಿ ಮಾಡಿದಾಗ ತುಂಬ ಚೆನ್ನಾಗಿ ಕಲ್ಲರ್ ಬಂದಿರತ್ತೆ. ಹಾಗೆ ನಾನು ಇದನ್ನು ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಒಂದು ಅರ್ಧ ಗಂಟೆ ಬಿಟ್ಟು ನಾನು ತೆಗೆದು ನೋಡಿದಾಗ ನೋಡಿ ಈ ರೀತಿ ಆಗಿದೆ. ನೀವು ಬೇಕಂದರೆ ಒಂದು ದಿನ ಬಿಟ್ಟು ಅಂದರೆ ರಾತ್ರಿ ಮಾಡ್ಕೊಳ್ಳಿ, ಮಾರನೇ ದಿನ ಅಪ್ಲೈ ಮಾಡ್ಕೊಳ್ಳಿ, ಈ ಥರನೂ ಮಾಡ್ಬೋದು. ನಾನು ದಿಢೀರಂತ ನನಗೆ ಇವತ್ತು ಅಪ್ಲೈ ಮಾಡ್ಕೊಳ್ಳೇಬೇಕಲ್ವ, ಹಾಗಾಗಿ ನಾನು ಬೆಳಿಗ್ಗೆನೇ ಮಾಡಿರೋದು. ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ನೋಡಿದಾಗ ಈ ಥರ ಆಗಿದೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆ ಸೈಡೆಲ್ಲ ಬಿಟ್ಕೊಂಡಿರತ್ತೆ, ಕಬ್ಬಿಣಾಂಶ ಎಲ್ಲ ಬಿಟ್ಕೊಂಡಿರತ್ತೆ ಅಲ್ವ, ಅದೆಲ್ಲ ಇದ್ರ ಜೊತೆ ಸೇರಿಕೊಂಡಾಗ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗತ್ತೆ. ಆಯಿತು, ಈಗ ಒಂದು ಬೌಲಲ್ಲಿ ಹಾಕ್ಕೊಂಡು ಅಪ್ಲೈ ಮಾಡ್ಕೋಬೇಕು. ಎಷ್ಟು ಚಂದ ಕಲರ್ ಆಗಿದೆ ಅಲ್ವಾ. ನಾವು ಏನು ಗೊತ್ತಾ, ನಾವು ಕೈಗೆಲ್ಲ ಮೆಹಂದಿಯನ್ನು ಹಾಕೋತೀವಿ ಅಲ್ವಾ,
ಆವಾಗ ನಾವು ಅದಕ್ಕೆ ಸಕ್ಕರೆ ನೀರು ಹಾಕ್ತೀವಿ, ಇಲ್ಲ ಅಂದರೆ ಲವಂಗ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ತೀವಿ ಕಲರ್ ಇನ್ನೂ ಚೆನ್ನಾಗಿ ಬರಲಿಕ್ಕೆ ಅಂತ ಅಲ್ವಾ. ಈಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ಎಲ್ಲಿ ವೈಟ್ ಹೇರ್ ಇದೆ ಅಲ್ಲಲ್ಲಿ ಅಪ್ಲೈ ಮಾಡ್ಕೋತೀನಿ ನೋಡಿ. ನಾನು ಈ ಸೈಡೆಲ್ಲ ಅಪ್ಲೈ ಮಾಡ್ಕೋತೀನಿ. ನಾನು ಹೀಗೆ ಅಪ್ಲೈ ಮಾಡ್ಕೊಬಿಟ್ರೆ ನನಗೆ ವಾರದ ತನಕ ನನಗೆ ಚಿಂತೆನೇ ಇರಲ್ಲ. ಯಾಕೆ ಗೊತ್ತಾ, ನನ್ನ ಹೇರು ತುಂಬ ಚೆನ್ನಾಗಿ ಇರುತ್ತೆ. ಸ್ಮೂತ್ ಆದ ಹೇರು, ರೇಷ್ಮೆ ಎಳೆ ಥರ ಹೇರ್ ಆಗಿರುತ್ತೆ. ಹಾಗೆ ತುಂಬ ಶೈನಿಂಗ್ ಬಂದಿರುತ್ತೆ. ಹಾಗೆ ವೈಟ್ ಹೇರೆಲ್ಲ ಬ್ರೌನ್ ಆಗಿ ಬ್ಲ್ಯಾಕ್ ಆಗಿ ಕಾಣುತ್ತೆ. ಇನ್ನೂ ಒಂದು ರೀತಿ ಖುಷಿ ಆಗತ್ತೆ ಆ ಕಲರ್ ಬಂದರೂ ಕೂಡ. ಮರೂನ್ ಕಲರ್ ಅಂದರೆ ಬ್ರೌನ್ ಕಲರ್ ಎಲ್ಲ ಬಂದಾಗ ಒಂದು ರೀತಿ ಖುಷಿ ಇರುತ್ತೆ. ಯಾವಾಗಲೂ ಬ್ಲ್ಯಾಕ್ ಕಲ್ಲರು ಇಷ್ಟನೇ ನಿಜ, ಆದರೆ ಸ್ವಲ್ಪ ಕಲ್ಲರೆಲ್ಲ ಹಾಕೋಬೇಕು ಅಂದವ್ರಿಗೆ ನೋಡಿ ಈ ಥರ ಮಾಡ್ಕೋಬಹುದು. ಕಲ್ಲರು ಕೂಡ ಬರುತ್ತೆ, ಅಂದರೆ ಬ್ರೌನ್ ಕಲರ್ ಬಂದಿರುತ್ತೆ. ನಿಧಾನವಾಗಿ ಅದು 1-2 ದಿನ ಬಿಟ್ಟು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ನಿಮಗೆ ವೈಟ್ ಹೇರ್ ಇದೆ, ಫುಲ್ ವೈಟ್ ಹೇರ್ ಇದೆ ಅಂದರೆ ನೀವು ವಾರ ಈ ರೀತಿ ಮಾಡ್ತಾ ಬನ್ನಿ. ವಾರಕ್ಕೊಮ್ಮೆ ಈ ರೀತಿ ಮಾಡಿಕೊಳ್ಳಿ. ವಾರ ಮಾಡ್ತಾ ಬಂದರೆ ನಿಮ್ಮ ಹೇರು ಬ್ರೌನ್ ಕಲರಲ್ಲಿ ಇರುತ್ತೆ. ಕ್ರಮೇಣ ಅದು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೆ ಹುಟ್ಟಿ ಬರುವಂತಹ ಹೇರು ಬ್ಲ್ಯಾಕ್ ಹೇರ್ ಆಗಿಯೇ ಹುಟ್ಟಿ ಬರುತ್ತೆ. ವೈಟ್ ಹೇರಿನ ಬುಡ ಎಲ್ಲ ನಾಶ ಆಗಿಬಿಡತ್ತೆ. ಅಂದರೆ ಅದಕ್ಕೆ ನಾವು ಈ ರೀತಿ ಹಾಕ್ತಾ ಇರ್ತೀವಿ ಅಲ್ವಾ, ಅದೆಲ್ಲ ತೊಗೊಂಡಿರತ್ತೆ. ವೈಟ್ ಹೇರು ನಿಧಾನವಾಗಿ ಬೆಳೆಯೋದು ಕಡಿಮೆ ಆಗತ್ತೆ, ಬ್ಲ್ಯಾಕ್ ಹೇರು ಬೆಳೀತಾ ಬರುತ್ತೆ ನೋಡಿ. ಖಾಲಿ ಆಯ್ತಲ್ವ, ಒಂದು 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿಕೊಂಡ್ರೆ ಆಯಿತು. ನಾವು ಸೋಪ್ ಸ್ವಲ್ಪ ಹಾಕ್ಕೋಬೋದು, ಶಾಂಪೂನು ಸ್ವಲ್ಪ ಹಾಕೊಂಡು ತೊಳ್ಕೊಬರ್ಬೋದು. ಆದರೆ ಒಂದು 2 ಅವರ್ ಆಗಲೇಬೇಕು ಆಯಿತಾ. ನೆಕ್ಸ್ಟ್ ನೋಡೋಣ ಹೇಗಾಗಿದೆ ಅಂತ. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿದೆ. 4-5 ಲವಂಗ ಇದ್ದರೆ ಸಾಕು. ಎಲ್ಲರ ಮನೇಲೂ ಇರುತ್ತೆ ಅಲ್ವಾ, ಅಡುಗೆ ಮನೇಲಂತೂ ಇದ್ದೇ ಇರುತ್ತೆ. ಅದಂತೂ ಯಾರು ತಂದು ಇಟ್ಕೊಳ್ಳೋದೇ ಇರಲ್ಲ, ಇದ್ದೇ ಇರುತ್ತೆ, ಬೇಕೇ ಬೇಕಾಗತ್ತೆ. ಪ್ರತಿಯೊಂದು ಅಡುಗೆಗೂ ಬೇಕಾಗತ್ತೆ ಅಲ್ವಾ. ಹಾಗಾಗಿ 4 ಲವಂಗ ಇದ್ದರೆ ಸಾಕು. ಹಾಗೆ ನಮ್ಮ ಸುತ್ತಮುತ್ತಲು ಇರುವಂತಹ ಸಣ್ಣ ಪುಟ್ಟ ವಸ್ತುವನ್ನು ಹಾಕಿದರೆ ಆಯಿತು ಅಷ್ಟೇ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಿಮಗೂ ಕೂಡ ಈ ವಿಡಿಯೋ ಖುಷಿ ಆಯಿತು ಅಂದ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫಾಸ್ಟಾಗಿ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ, ಹಾಗೆ ಪೂರ್ತಿ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.